ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಇಲ್ಲಿಗೆ ಸೇರಿರೋದು ನಮ್ಮ ಭಾಗದ ರೈತರ ಒಂದು ಹಿತರಕ್ಷಣ, ನಮ್ಮ ರೈತರಿಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಎತ್ತೋದಕ್ಕೆ ನಾವೆಲ್ಲ ಇಲ್ಲೆಲ್ಲ ಸೇರಿದ್ದೀವಿ. ಇವತ್ತಿನ ದಿನ ನಾವು ಪ್ರಶ್ನೆಗಳು, ನಮಗೆ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಾಗಿದೆ. ಯಾವ ಒಂದು ಸರ್ಕಾರ, ಯಾವ ಒಂದು ಪಕ್ಷ 3 ವರ್ಷಗಳ ಹಿಂದೆ ಮೇಕೆದಾಟನ್ನ ನಾವು ಕಟ್ತೀವಿ, ಈ ಪಕ್ಷ ನಾವು ಏನು ಮಾಡೋಕ್ಕಾಗ್ತಿಲ್ಲ, ನಾವು ಬಂದ್ರೆ ನಾವು ರೈತರಿಗೆ ನಾವು ನ್ಯಾಯ ಕೊಡ್ತೀವಿ, ನಾವು ಮೇಕೆದಾಟನ್ನ ಕಟ್ತೀವಿ ಅಂತ ಬಂದಿದ್ದ ಸರ್ಕಾರ, ಒಂದು ಪಕ್ಷ ಇವತ್ತು ಅದರ ಉಸಿರೆತ್ತುತ್ತಾ ಇಲ್ಲ. ಇವತ್ತು ನೀವು ನಮ್ಮ ಇರೋ ಅಂತ ಒಂದು ಅಣೆಕಟ್ಟುಗಳಲ್ಲಿ, ಡ್ಯಾಮ್ಗಳಲ್ಲಿ ನೀರು ಉಳಿಸ್ಕೊಳಕ್ ಆಗಿಲ್ಲ. ನೀವು ಯಾವ ಹೊಸ ಡ್ಯಾಮ್ನ ಕಟ್ಟಿ ಯಾವ ರೈತರ ಒಂದು ಹಿತರಕ್ಷಣೆಯನ್ನು ನೀವು ಕಾಪಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ನಾವು ಕೇಳಬೇಕಾಗಿದೆ ಇವತ್ತಿನ ದಿನ. ಇಲ್ಲಿ ನಮ್ಮ ರೈತರಿಗೆ ಅನ್ಯಾಯ ನಡೀತಾ ಇದೆ. ಅಲ್ಲಿ ನೋಡಿದ್ರೆ ಬಿಡದಿಯಲ್ಲಿ ಅಲ್ಲೂ ರೈತರ ಜಮೀನು ಕಿತ್ತುಕೊಂಡು ಅವರ ಜೀವನಕ್ಕೆ ಒಂದು ಅನ್ಯಾಯ ಮಾಡುವಂತ ಕೆಲಸನೂ ನಡೀತಾ ಇದೆ. ಅಂದ್ರೆ ರೈತರ ಬಗ್ಗೆ ಈ ಒಂದು ಸರ್ಕಾರಕ್ಕೆ, ಈ ಒಂದು ಪಕ್ಷಕ್ಕೆ ಒಂದಷ್ಟು ಒಂದು ಜೋರು ಕಾಳಜಿ ಇಲ್ವಾ ಅನ್ನೋದು ನಮ್ಮಲ್ಲಿ ಎಲ್ಲರೂ ಕೇಳಬೇಕಾಗಿರೋ ಪ್ರಶ್ನೆ. ಏನ್ ಮಾಡ್ತಾ ಇದೆ ಸರ್ಕಾರ ನಮಗೋಸ್ಕರ? ಈ ನಮ್ಮ ರೈತರೆಲ್ಲ ವೋಟ್ ಹಾಕ್ದೇನೆ ನಿಮ್ಮ ಸರ್ಕಾರ ರಚನೆ ಮಾಡೋಕಾಯ್ತಾ ನಿಮ್ಮ ಕೈಲಿ? ಎಲ್ಲರೂ ಸಾಥ್ ಕೊಟ್ಟು ನಿಮ್ಮ ಮಾತುಗಳನ್ನ ನಂಬಿ ವಿಶ್ವಾಸ ಇಟ್ಟು ನಿಮಗೆ ಈ ಒಂದು ವೋಟ್ ಹಾಕಿ ಈ ಒಂದು ಹುದ್ದೆಯಲ್ಲಿ ನಿಮ್ಮನ್ನ ಕೂರಿಸಿರೋದು. ಒಂದೇ ಒಂದು ಮಾತನ್ನ ನಾನು ಕೇಳೋಕೆ ಇಷ್ಟಪಡ್ತೀನಿ ನಮ್ಮ ಅಧಿಕಾರ ಪಕ್ಷಕ್ಕೆ. ನಿಮಗೆ ಡೆಲ್ಲಿವರೆಗೂ ಹೋಗಿ ಅಲ್ಲಿ ನಡೆಯುವಂತ ಒಂದು ಸ್ಟ್ರೈಕ್ ಅಲ್ಲಿ ಅವರಿಗೆ ಒಂದು ಸಹಾನುಭೂತಿಯಿಂದ ಸ್ಟ್ರೈಕ್ ಮಾಡುವಂತ ಒಂದು ಕಾಳಜಿ ಇದೆ, ನಿಮಗೆ ಆ ಫುರ್ಸತ್ತಿದೆ. ರೈತರು ಇಷ್ಟೊಂದು ದಿನದಿಂದ ಇವರು ನಮ್ಗೆ ಆಗ್ತಿರೋ ಅನ್ಯಾಯಕ್ಕೆ ಒಂದು ಕಿವಿ ಕೊಡಿ ಅಂದ್ರೆ ಅದರ ಬಗ್ಗೆ ಕಾಳಜಿನೇ ಇಲ್ವಾ ನಿಮ್ಗೆ? ಯಾರು ಹೇಳ್ತಾರೆ ಇದಕ್ಕೆಲ್ಲ ಉತ್ತರ? ನೋಡಿ, ಇವತ್ತು ಈ ಒಂದು ಹೋರಾಟ ಇದೆಯಲ್ಲ, ಇದು ನಮ್ಮ ಜೀವನದ ಹೋರಾಟ. ಬರೀ ರೈತರ ಹೋರಾಟ ಇಲ್ಲ. ನಾಳೆ ದಿನ 3 ತಿಂಗಳಾದ್ರೆ ಕುಡಿಯೋ ನೀರಿಗೂ ನಾವು ಪರದಾಡಬೇಕಾಗತ್ತೆ. ಬರೀ ಮಂಡ್ಯ ಅಲ್ಲ, ಅದು ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗೂ ನಾವು ಕಷ್ಟಪಡಬೇಕಾಗಿರುವಂತ ಒಂದು ಸ್ಥಿತಿಯಲ್ಲಿ ಸರ್ಕಾರ ಏನ್ ಮಾಡ್ತಿದೆ ಈವರೆಗೂ ಅನ್ನೋದಕ್ಕೆ ಈ ಸರ್ಕಾರ ಉತ್ತರ ಕೊಡಲೇಬೇಕು. ಅದುವರೆಗೂ ನಿಮ್ಮ ಹೋರಾಟ ನಾವು ನಿಲ್ಲಿಸಬಾರ್ದು. ಸರ್ಕಾರ ಯಾವುದೇ ಒಂದು ಸಕಾರಾತ್ಮಕವಾಗಿ, ಒಂದು ಪಾಸಿಟಿವ್ ಆಗಿ ಏನಾದ್ರೂ ಒಂದು ಹೆಜ್ಜೆ ಹಾಕಿದ್ರೆ ನಾವೆಲ್ಲ ಒಗ್ಗಟ್ಟಿಂದ ಕೈ ಜೋಡಿಸಿ ಅವ್ರ ಜೊತೆಲಿ ನಾವು ಹೋರಾಟ ಮಾಡೋಣ. ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಅದಕ್ಕೆ ನಾವು ಹೋರಾಟ ಮಾಡೋಣ. ಆದ್ರೆ ಈ ಸರ್ಕಾರ ಬೇಜವಾಬ್ದಾರಿತನದಿಂದ ಇದೇ ರೀತಿ ನಡ್ಕೊಂಡು ಹೋದ್ರೆ ಈ ಒಂದು ಹೋರಾಟನ ನಿಲ್ಸಕ್ಕೆ ಸಾಧ್ಯ ಇಲ್ಲ. ಕಾವೇರಿ ತಾಯಿ ನಮ್ಮದು, ಕಾವೇರಿ ನೀರು ನಮ್ಮದು, ಇದರ ಹಕ್ಕು ನಮ್ಮದು. ಜೈ ಹಿಂದ್, ಜೈ ಭಾರತ್.